ನಮಸ್ಕಾರ ಸ್ನೇಹಿತರೆ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ಕೂಡ್ಲಿಗೆ ಮಸೀದಿಯಲ್ಲಿ ನಡೆದ ಕ್ಷುಲ್ಲಕ ಜಗಳ, ಗಾಯಗೊಂಡ ಇಬ್ಬರಿಂದ 14 ಮಂದಿ ವಿರುದ್ಧ ಹಲ್ಲೆ ಹಾಗೂ ಜೀವ ಬೆದರಿಕೆಲೆ ದೂರು ದಾಖಲು. ವಿಜಯನಗರ ಜಿಲ್ಲೆ ಕೂಡ್ಲಿಗೆ ಪಟ್ಟಣದ ಅಂಬೇಡ್ಕರ್ ನಗರದ ಮುಜಾಹಿದ್ ನಗರ ಹತ್ತಿರವಿರುವ ಮಸೀದಿಯಲ್ಲಿ ಕ್ಷುಲ್ಲಕ ಕಾರಣಕ್ಕೆ ನಡೆದ ಹಲ್ಲೆ ನಡೆದಿರುವುದಾಗಿ ತಿಳಿದುಬಂದಿದೆ. ಘಟನೆಗೆ ಸಂಬಂಧಿಸಿದಂತೆ ಇಬ್ಬರಿಂದ ಠಾಣೆಯಲ್ಲಿ 14 ಜನರ ವಿರುದ್ಧ ಹಲ್ಲೆ ಹಾಗೂ ಜೀವ ಬೆದರಿಕೆ ಒಡ್ಡಿರುವುದಾಗಿ ಆರೋಪಿಸಿ ದೂರು ದಾಖಲಾಗಿರುವ ಬಗ್ಗೆ ವರದಿಯಾಗಿದೆ. ಮಸೀದಿಯೊಳಗೆ ಸಭೆಯೊಂದರ ಕುರಿತು ಪರಸ್ಪರ ಚರ್ಚಿಸುತ್ತಿರುವಾಗ ದೂರುದಾರರು ಹಾಗೂ ಪ್ರತಿ ದೂರುದಾರರ ನಡುವೆ ಪರಸ್ಪರ ಪ್ರಶ್ನೆಗಳು ಏರ್ಪಟ್ಟಿವೆ. ಮಸೀದಿಯ ಖಜಾಂಚಿ ಮತ್ತು ಅವರ ಅಣ್ಣನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿ ನಂತರ ಅವರು ಚಿಕಿತ್ಸೆ ಪಡೆಯುತ್ತಿದ್ದ ಸರ್ಕಾರಿ ಆಸ್ಪತ್ರೆಗೂ ನುಗ್ಗಿ ಜೀವ ಬೆದರಿಕೆ ಹಾಕಿರುವ ಆರೋಪ ಕೇಳಿಬಂದಿದೆ. ಘಟನೆಗೆ ಸಂಬಂಧಿಸಿದಂತೆ 14 ಮಂದಿ ಆರೋಪಿಗಳ ವಿರುದ್ಧ ಕೂಡ್ಲಿಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮುಜಾಹಿದೀನ್ ನಗರದ 16ನೇ ವಾರ್ಡ್ ನಿವಾಸಿ ಮಸೀದಿಯ ಖಜಾಂಚಿಯಾಗಿರುವ ಬಿಎಂಡಿ ಯೂನುಸ್ 38 ಮತ್ತು ಅವರ ಅಣ್ಣ ಅಬ್ದುಲ್ ರೆಹಮಾನ್ 42 ಹಲ್ಲೆಗೊಳಗಾದವರಾಗಿದ್ದಾರೆ ಎನ್ನಲಾಗಿದೆ. ಅಖಿಲ್ ಅಹಮದ್, ಹಬೀಬುಲ್ಲಾ, ಅಬ್ದುಲ್ ರೆಹಮಾನ್, ಅಬೂಜರ್, ಮುಂಡಿ ಫಯಾಜ್, ಮುಂಡಿ ಮಹಮ್ಮದ್ ಹುಸೇನ್, ಝೈದ್, ಇಬ್ರಾಹಿಂ, ತಯ್ಯಬ್, ಅಕ್ರಮ್, ಅಬ್ದುಲ್ ಅಲೀಂ, ಅಜ್ಜರು, ಇಮ್ರಾನ್ ಮತ್ತು ಆಟೋ ಕರೀಂ ಸೇರಿದಂತೆ ಒಟ್ಟು 14 ಜನರ ವಿರುದ್ಧ ದೂರು ದಾಖಲಾಗಿದೆ ಎಂದು ಅಧಿಕೃತ ಮೂಲಗಳಿಂದ ತಿಳಿದುಬಂದಿದೆ. ಘಟನೆಯ ವಿವರ: ಜುಲೈ 16ರಂದು ಸಂಜೆ 7:30ರ ಸುಮಾರಿಗೆ ಪಿರ್ಯಾದಿ ಬಿಎಂಡಿ ಯೂನುಸ್ ಅವರು ಮುಜಾಹಿದೀನ್ ನಗರದ ಸಹಬಾ ಮಸೀದಿಯಲ್ಲಿ ನಮಾಜ್ ಮುಗಿಸಿ ಹೊರಬಂದಾಗ ಮಸೀದಿಯ ಮೌಲಾನಾ ಹಾಗೂ ಇತರರು ಸಭೆ ನಡೆಸುತ್ತಿದ್ದರು. ಈ ವೇಳೆ ತಾವು ಮಸೀದಿಯ ಖಜಾಂಚಿಯಾಗಿದ್ದರೂ ತಮಗೆ ಮಾಹಿತಿ ನೀಡದೆ ಸಭೆ ನಡೆಸುತ್ತಿರುವುದರ ಬಗ್ಗೆ ಯೂನುಸ್ ಅವರು ಪ್ರಶ್ನಿಸಿದ್ದರು. ಇದರಿಂದ ಕೋಪಗೊಂಡ ಆರೋಪಿ ಅಖಿಲ್ ಅಹಮದ್, ಮಸೀದಿಯ ಎಲ್ಲಾ ತೀರ್ಮಾನಗಳನ್ನು ನಾವೇ ತೆಗೆದುಕೊಳ್ಳುತ್ತೇವೆ, ಕೇಳಲು ನೀನ್ಯಾರು ಎಂದು ಅವಾಚ್ಯವಾಗಿ ಬೈದು ಕುತ್ತಿಗೆಗೆ ಕೈಹಾಕಿ ತಳ್ಳಿದ್ದಾನೆ. ಇದೇ ವೇಳೆ ಮತ್ತೊಬ್ಬ ಆರೋಪಿ ಹಬೀಬುಲ್ಲಾ ಎಂಬಾತ ಕಟ್ಟಿಗೆಯ ಚೇರ್ನಿಂದ ಯೂನುಸ್ ಅವರ ಮುಖಕ್ಕೆ ಹೊಡೆದು ಮೂಗಿಗೆ ತೀವ್ರ ಗಾಯಗೊಳಿಸಿದ್ದಾನೆ. ತಮ್ಮನನ್ನು ಬಚಾವು ಮಾಡಲು ಅಣ್ಣ ಅಬ್ದುಲ್ ರೆಹಮಾನ್ ಅವರು ಬಂದಾಗ ಆರೋಪಿಗಳಾದ ಅಖಿಲ್ ಅಹಮದ್, ಅಬ್ದುಲ್ ರೆಹಮಾನ್ ಮತ್ತು ಅಬೂಜರ್ ಅವರು ಮೈ ಮೇಲೆ ಬಿದ್ದು ಮನಬಂದಂತೆ ಹಲ್ಲೆ ನಡೆಸಿ ಬಟ್ಟೆಗಳನ್ನು ಹರಿದು ಹಾಕಿದ್ದಾರೆ. ಗಾಯಗೊಂಡ ಇಬ್ಬರು ಆಸ್ಪತ್ರೆಗೆ ಹೊರಟಾಗ ಮಂಡಿ ಫಯಾಜ್ ಮತ್ತು ಹುಸೇನ್ ಎಂಬವರು ಬೆನ್ನಿಗೆ ಕಲ್ಲಿನಿಂದ ಹೊಡೆದು ಪೆಟ್ಟು ಮಾಡಿದ್ದಾರೆ ಎಂದು ದೂರುದಾರರು ದೂರಿದ್ದಾರೆ. ಸಾರ್ವಜನಿಕ ಆಸ್ಪತ್ರೆಯಲ್ಲಿಯೂ ಮುಂದುವರೆದ ಗಲಾಟೆ. ಹಲ್ಲೆಯಿಂದ ಗಾಯಗೊಂಡ ಯೂನುಸ್ ಮತ್ತು ಅವರ ಅಣ್ಣ ಚಿಕಿತ್ಸೆಗಾಗಿ ಕೂಡ್ಲಿಗಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ದರು. ರಾತ್ರಿ ಸುಮಾರು 8:50ರ ವೇಳೆಗೆ ಆರೋಪಿಗಳೆಲ್ಲರೂ ಅಕ್ರಮ ಕೂಟ ಕಟ್ಟಿಕೊಂಡು ಆಸ್ಪತ್ರೆಯ ಒಳಗೂ ನುಗ್ಗಿ ಚಿಕಿತ್ಸೆ ಪಡೆಯುತ್ತಿದ್ದವರ ಮೇಲೆಯೇ ಕೈಕಾಲುಗಳಿಂದ ಮತ್ತೊಮ್ಮೆ ಹಲ್ಲೆ ನಡೆಸಿ ಪ್ರಾಣ ಬೆದರಿಕೆ ಹಾಕಿದ್ದಾರೆ ಎಂದು ದೂರಿನಲ್ಲಿ ಗಾಯಾಳು ತಿಳಿಸಲಾಗಿದೆ. ಗಾಯಾಳುಗಳು ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ಪಡೆದುಕೊಂಡ ನಂತರ ತಡವಾಗಿ ಠಾಣೆಗೆ ಬಂದು ದೂರು ನೀಡಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ಕೂಡ್ಲಿಗಿ ಪೊಲೀಸ್ ಠಾಣೆಯ ಸಹಾಯಕ ಪೊಲೀಸ್ ಉಪನಿರೀಕ್ಷಕ ಎಎಸ್ಐ ಬಸವರಾಜ ಶಿಟ್ಟಿ ಕೆ ಅವರು ಭಾರತೀಯ ನ್ಯಾಯ ಸಂಹಿತೆ ಬಿಎನ್ಎಸ್ 2023ರ ವಿವಿಧ ಕಲಂಗಳು ಸೇರಿದಂತೆ ಯುಎಸ್ 115(2), 118(1), 189(3), 190, 191(2), 351(2), 352 ಅಡಿಯಲ್ಲಿ ಕ್ರೈಮ್ ನಂಬರ್ 116/2026 ರಂತೆ ಪ್ರಕರಣ ದಾಖಲಾಗಿದೆ ಎಂದು ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ ಎಂದು ತಿಳಿದುಬಂದಿದೆ. ವರದಿ ವಿಜಿ ವೃಷಭೇಂದ್ರ, ಕೂಡ್ಲಿಗಿ.
मारने लगा, मौलवी साहब बुला लगा सबको मारने लगाया। बैठ भाई चुप के। मौलवी साहब बुला लगा को अस्पताल में मारने लगाया। मारने लगाया, मौलवी साहब बुला लगा मारने लगाया। मौलवी साहब को बुला लगा मारने लगाया। मौलवी साहब को बुला लगा को मारने लगाया। मौलवी साहब बुला लगा मारने लगाया। मौलवी साहब आतंकवादी है, बुला लगा मारने लगाया। चुप रहो भाई देर इधर। मौलवी साहब पूरे जमात को बुला लगा को मारने लगा। मौलवी साहब आतंकवादी है, ये न्यूज में डाल तू। नहीं नहीं, पूरे जने बुला लगा मारने लगा। मौलवी साहब पूरे जने बुला लगा मारने लगाया। मौलवी साहब आतंकवादी है, मौलवी साहब आतंकवादी है। मार मार हाथ जोड़ मौलवी साहब बुला लगा मारने लगाया। मौलवी साहब बुला लगा मारने लगाया। मौलवी साहब बुला लगा पूरे मौलवी साहब बुला लगा मारने लगाया। पूरे साथ मारने लगाया, मारने लगा। मौलवी साहब बुला लगा सबको मारने लगाया। बैठ भाई चुप के। मौलवी साहब बुला लगा को अस्पताल में मारने लगाया। मारने लगाया, मौलवी साहब बुला लगा मारने लगाया। मौलवी साहब को बुला लगा मारने लगाया। मौलवी साहब को बुला लगा को मारने लगाया। मौलवी साहब बुला लगा मारने लगाया। मौलवी साहब आतंकवादी है, बुला लगा मारने लगाया। चुप रहो भाई देर इधर। मौलवी साहब पूरे जमात को बुला लगा को मारने लगा। मौलवी साहब आतंकवादी है, ये न्यूज में डाल तू। नहीं नहीं, पूरे जने बुला लगा मारने लगा। मौलवी साहब पूरे जने बुला लगा मारने लगाया। मौलवी साहब आतंकवादी है, मौलवी साहब आतंकवादी है। ಎಲ್ಲ ಸೇರ್ಕೊಂಡು ಈಗ ಇಲ್ಲೇ ನೋಡ್ಕೊಳ್ರಿ ನೀವು ಎಷ್ಟು ಜನ ಹೊಡೆದಾರ? ಈಗ 200 ಜನ ಬರ್ದು ಹೊಡೆದಾರ. ಈಗ 200 ಜನ. ಏ ಇಲ್ಲ ಬಿಟ್ಟು ಇಲ್ಲ ಸರ್ ಜಗಳ ಮಾಡಿಲ್ಲ. ನೀವು ಬೇಕಾದ್ರೆ ವಿಡಿಯೋ ತೆಗೆದು ನೋಡ್ರಿ. ನಮ್ಮ ಹತ್ರ ಸರ್ ಅವರೆಲ್ಲ ಸೇರ್ಕೊಂಡು ಹೊಡೆಯಕ್ಕೆ ಇಲ್ಲಿ ಹೊಡೆದಾರಲ್ಲ ಸರ್. ಇಲ್ಲಿ ಹೊಡೆದಾರ ಸರ್. ಈಗ ಹೊಡೆದ್ರು ನೀವು ಬಂದು ನಮಗೆ ಹೊಡೆದಿರಿ. ಅವ್ರು ಹೊಡೆದ್ರು ನೀವು ನಮಗೆ ಹೊಡೆದಿರಿ. ಅವ್ರಿಗೆ ನನಗೆ ಬಂದು ಸರ್ಕೊಂಡು ನನಗೆ ಒಳಗಿರೋ 100 ಜನ ಬಂದು ಹೊಡಿತಾರೆ. 200 ಜನ ಬಂದು ನನಗೆ ಹೊಡೆದಿರಿ ನೀವು ಬಂದು. ಅವ್ರು ಜಗಳ ಮಾಡಿ 100 ಜನ ಹೊಡೆದ್ರೆ